ನಿಮ್ಗೆ ಗೊತ್ತಿರೋ ಹಾಗೆ ಕೆಲವು ಸಿಂಗಲ್ ಡಿಜಿಟ್ ನಂಬರ್ಸನ್ನು ಚಿಕ್ಕ ಚಿಕ್ಕ ನಂಬರನ್ನು ಕೂಡಿಸಿದ್ರೆ ಕ್ಯಾರಿ ಬರುವುದಿಲ್ಲ. ಫಾರ್ ಎಕ್ಸಾಂಪಲ್ ದ ನಂಬರ್ಸ್ ವಿದಿನ್ 5 + 4 ಆಲ್ಸೋ 9 ಅಲ್ಲ. ಈಗ 5ಕ್ಕಿಂತ ಮೇಲ್ಗಡೆ ಯಾವುದಾದ್ರೂ ಒಂದು ನಂಬರಿಂದ ಒಂದು ನಂಬರಿಗೆ ಆ್ಯಡ್ ಮಾಡಬೇಕಿದ್ರೆ ಏನು ಬರ್ತದೆ? ಕ್ಯಾರಿ ಬರ್ತದೆ. 5 + 5 10 ಬರ್ತದೆ, ಡೆಫಿನೆಟ್ಲಿ ಕ್ಯಾರಿ ಬರ್ತದೆ. ಹಾಗೆ 7 + 4 11 ಬರ್ತದೆ. ಕೆಲವು ಎಕ್ಸಾಂಪಲ್ ಮಾತ್ರ. ಪ್ರಿವಿಯಸ್ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ ಎವ್ರಿ ಪೇರ್ ಆಫ್ ನಂಬರ್ಸ್ ಇದ್ದು ನಮಗೆ ಸಮ್ ಗೊತ್ತಿರಬೇಕು ಅಂತ ಹೇಳಿ. ಆಗ ನಾವು ಎಡಿಷನ್ ಪ್ರಾಸೆಸ್ ಬೇಗ ಬೇಗ ಮಾಡ್ಕೋಬೋದು. ಈಗ 2 ನಂಬರ್ ನಮಗೆ ಆ್ಯಡ್ ಮಾಡಿ ಅಂತ ಕೊಟ್ಟಿರ್ತಾರೆ, 2 ಡಿಜಿಟ್ ನಂಬರ್ಸ್. ಅಲ್ಲಿ ಅಬ್ಸರ್ವ್ ಮಾಡಿದರೆ ಕ್ಯಾರಿ ಇರುವುದಿಲ್ಲ, ಸ್ಟ್ರೈಟ್ ಅವೇ ನಾವು ಆನ್ಸರ್ ಬರೆದು ಬಿಡ್ಬೋದು. ಈಗ ಆಗೋದಿಲ್ವಾ? ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಮಾತ್ರ ಇದು ಟೈಮ್ ತಗೊಳ್ಳೋದು. ಬರೆದು ಬಿಡ್ಬೋದು ಈಗಲೇ. 5 + 3 8 89 ಆಯಿತು. ಇಲ್ಲಿ ಸಹ ಅಬ್ಸರ್ವ್ ಮಾಡಿ ಕ್ಯಾರಿ ಬರುವುದೇ ಇಲ್ಲ. ನಿಮಗೆ ರೈಟ್ ಟು ಲೆಫ್ಟ್ ಬರೀಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಲೆಫ್ಟ್ ಟು ರೈಟ್ ಬರೀಲಿಕ್ಕೆ ಈಸಿ ಆಗ್ತದೆ. ಸೊ ನಾವು ಲೆಫ್ಟ್ ಟು ರೈಟೇ ಮಾಡೋಣ. ಅದಕ್ಕೆ ವೇದಿಕ್ ಮ್ಯಾಥಮ್ಯಾಟಿಕ್ಸ್ ಅಂತಾರೆ. ಈ ಬ್ರಾಂಚ್ ಆಫ್ ಮ್ಯಾಥಮ್ಯಾಟಿಕ್ಸ್ ಅದೆಲ್ಲ ಈಗ ನಿಮಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಯಾವ ಮೆಥಡ್ ಹಾಗೆ ಹೀಗೆ ಅಂತ ಹೇಳಿ. 1 + 5 6, 2 + 7 9, 4 + 3 7. ಅದೇ ನೀವು ಈ ಕಡೆಯಿಂದ ಬಂದಿದ್ರೆ ಸ್ಪೇಸ್ ಎಲ್ಲ ಮ್ಯಾನೇಜ್ ಮಾಡಲಿಕ್ಕೆ ನಿಮಗೆ ಟೈಮ್ ಹೋಗ್ತದೆ. ಈಗ ಕ್ಯಾರಿ 1 ಅದು ಎಷ್ಟು ಯಾವುದೆಲ್ಲ ವಿದೌಟ್ ಕ್ಯಾರಿಯಲ್ಲೇ ಬರೆದು ಬಿಟ್ಟ ಎಕ್ಸಾಂಪಲ್ಸ್. ಈ ಎಕ್ಸಾಂಪಲ್ಸ್ ಇಲ್ಲಿ ಬರಿಬೇಕಾಗಿತ್ತು. ಓಕೆ, ಪರವಾಗಿಲ್ಲ. ಕ್ಯಾರಿ ಇಲ್ಲದ ನಂಬರ್ಸ್ ನಿಮ್ಗೆ ಗೊತ್ತುಂಟು, ಕ್ಯಾರಿ ಇರುವ ನಂಬರ್ಸು ನಿಮ್ಗೆ ಗೊತ್ತುಂಟು. ಸಮ್ ಆಫ್ ದ ಇದು ಇಲ್ಲಿ ನೋಡುವಾಗ ಕ್ಯಾರಿ ಉಂಟು ಅಲ್ವಾ? ಕ್ಯಾರಿ ಬರ್ತದೆ. ನಿಮಗೆ ಸ್ವಲ್ಪ ಎಡಿಷನ್ ಆಗ ಗೊತ್ತುಂಟು ಮೊದಲೇ. ನೀವು ಮಾಮೂಲಿ ಆ್ಯಡ್ ಮಾಡ್ತೀರಿ ಬಟ್ ನಿಮಗೆ ಟೈಮ್ ಕನ್ಸ್ಯೂಮ್ ಆಗ್ತದೆ. ನಾನೀಗ ಸ್ಪೀಡಾಗಿ ಹೇಗೆ ಆನ್ಸರ್ ತರ್ಬೋದು ವಿದೌಟ್ ಮಚ್ ಪೇಪರ್ ವರ್ಕ್, ಮನಸ್ಸಲ್ಲೇ ಥಿಂಕ್ ಮಾಡಿ ಹೇಗೆ ಆನ್ಸರ್ ಬರಿಬೋದು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಒನ್ಸ್ ಅಗೈನ್ ಲೆಫ್ಟ್ ಟು ರೈಟ್. ಈಗ ರೈಟ್ ಪ್ಲೇಸ್ ಜಸ್ಟ್ ಅಬ್ಸರ್ವ್ ಮಾಡೋದು. 8 + 6 14 ಅಲ್ಲ, ಕ್ಯಾರಿ 1 ಬಂದೇ ಬರ್ತದಲ್ಲ. ಸೊ ಇಲ್ಲಿ ಅಗೈನ್ 2 ಮೆಥಡ್ ಉಂಟು. ನಾನು ಏನು ರಫಲ್ಲಿ ಮಾಡ್ಬೋದು ಅದು ಈ ಕಲರಲ್ಲಿ ಮಾಡ್ತೀನಿ. ಆಗ ನಿಮಗೆ ಇದಾಗ್ತದೆ, ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಕ್ಯಾರಿ ಬರ್ತದೆ ಡೆಫಿನೆಟ್ಲಿ ಅಲ್ವಾ? ನಾನು 2 ಮೆಥಡ್ ಹೇಳಿಕೊಡ್ತೀನಿ. ಒಂದು ತುಂಬ ಫಾಸ್ಟಾಗಿ ಆಗ್ತದೆ, ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಒಂದು ಸ್ವಲ್ಪ ಸ್ಲೋ ಆಗ್ತದೆ, ಅದ್ರಾಗೆ ಕ್ಲಿಯರ್ ಆಗಿ ಇರ್ತದೆ. ಮತ್ತೊಂದು ನಿಮ್ಮ ಮಾಮೂಲಿ ಮೆಥಡ್, ಟೈಮ್ ಕನ್ಸ್ಯೂಮಿಂಗ್. ಓಕೆ, ಈಗ ಫಾಸ್ಟಾಗಿ ಮಾಡುವ ಮೆಥಡ್ 9 + 2 ಎಷ್ಟು? 11. ಇಲ್ಲಿ ಕ್ಯಾರಿ ಇದೆ, 12 ಬರೆದು ಬಿಡಿ ಆಯಿತಾ. 8 + 6 14, ಆ ಒಂದನ್ನು ಮರೆತು ಬಿಡಿ. ಈಗ ಸ್ವಲ್ಪ ಕನ್ಫ್ಯೂಷನ್, ಇದು ನಿಮಗೆ ಕನ್ಫ್ಯೂಷನ್ ಆಗಿರ್ಬೋದು. ಇನ್ನೊಂದು ಕನ್ಫ್ಯೂಷನ್ ಸ್ವಲ್ಪ ಕಡಿಮೆ ಮಾಡುವ ಮೆಥಡ್ ಇದ್ದು ಹೇಳ್ಕೊಡ್ತೀನಿ. ಈಗ ಏನು ಇಲ್ಲಿ 11 ಅಲ್ಲ, ಇವೆರಡು ಆ್ಯಡ್ ಮಾಡಿದರೆ 10th ಪ್ಲೇಸ್ ಆಗಲಿಕ್ಕೋಸ್ಕರ 1 0 ಪುಟ್ ಮಾಡಿ, ದೆನ್ +14. ಈ 2 ನಂಬರನ್ನು ನೀವು ಆ್ಯಡ್ ಮಾಡಿ ಎಷ್ಟಾಯಿತು? 124. ಈಗ ಇದು ಫೇರ್ ವರ್ಕ್. 124 ಈಸ್ ದ ಆನ್ಸರ್. ಟೈಮ್ ಜಾಸ್ತಿ ಖರ್ಚು ಮಾಡಲಿಕ್ಕಿಲ್ಲ. ಇಲ್ಲಿ ಸಹ ಸೇಮ್, ಇಲ್ಲಿ ಕ್ಯಾರಿ ಇದೆ. ಸೊ 2. ಈಗ 8 + 3 11, ಇಲ್ಲಿ ಕ್ಯಾರಿ ಬರ್ತದೆ 12, 2 2 3. ಇಲ್ಲಿ ಆದರೆ ಇಲ್ಲಿ 100, ಇಲ್ಲಿ 8 + 3 11, ಪುಟ್ 1 0, ಇದು 13. ಇದಿಷ್ಟು ಆ್ಯಡ್ ಮಾಡಿ ಆನ್ಸರ್ ಎಷ್ಟು ಬರ್ತದೆ? ಲಾಸ್ಟ್ ನಂಬರ್ 3 1 1 2
ಮತ್ತು 1 1 2. ಅಂಡರ್ಸ್ಟ್ಯಾಂಡ್? ಇದನ್ನು ಸಹ ನೀವೇ ಮಾಡಿ ನೋಡಿ, ನಿಮಗೆ ಬಿಟ್ಟಿದ್ದೀನಿ. ಎರಡೂ ಮೆಥಡಲ್ಲಿ ಮಾಡಿ ನಿಮಗೆ ಯಾವುದು ಸೂಟೇಬಲ್ ಆಗ್ತದೆ ಅದನ್ನು ಅಡಾಪ್ಟ್ ಮಾಡ್ಕೊಂಡು ಬಿಡಿ. ಓಕೆ, see you in the next class with more examples, more methods.